ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಉದ್ಯೋಗ ಪರ್ವ ಪ್ರಾರಂಭ. ಶ್ರೀಕೃಷ್ಣನೊಂದಿಗೆ ಧರ್ಮರಾಜನ ವಿಚಾರ ವಿನಿಮಯ, ಹಸ್ತಿನಾಪುರಕ್ಕೆ ದೂತನನ್ನು ಕಳುಹಿಸಿದ್ದು ಹಾಗೂ ಧೃತರಾಷ್ಟ್ರನ ದೂತನಾಗಿ ಸಂಜಯ ಬರುವುದು. ಅಭಿಮನ್ಯು ಉತ್ತರೆಯರ ವಿವಾಹ ಮಹೋತ್ಸವ ಮುಗಿದು ಎಲ್ಲರೂ ಸಂತಸದಲ್ಲಿರುವಾಗ ಧರ್ಮರಾಜನು ಶ್ರೀಕೃಷ್ಣ ಬಲರಾಮರನ್ನು, ಆಪ್ತರೇಷ್ಠರನ್ನು, ಬಂಧು ಬಾಂಧವ ಪ್ರಮುಖರನ್ನು ಸಾಮಂತರ ಸಭೆ ಸೇರಿಸಿದನು. ಧರ್ಮರಾಜನು ಶ್ರೀಕೃಷ್ಣನನ್ನು ಕುರಿತು, ಪರಮಾತ್ಮ, ಮುಂದೆ ನಾವೇನು ಮಾಡಬೇಕು ಎಂಬುದನ್ನು ಬಂಧು ಬಾಂಧವರಾದ ನೀವೆಲ್ಲರೂ ಸೇರಿ ಮಾರ್ಗದರ್ಶನ ಮಾಡಿರಿ ಎಂದು ಕೇಳಿಕೊಂಡನು. ಆಗ ಶ್ರೀಕೃಷ್ಣನು ಅಲ್ಲಿರುವ ಜನರನ್ನು ಉದ್ದೇಶಿಸಿ ತನ್ನ ಅಭಿಪ್ರಾಯಗಳನ್ನು ತಿಳಿಸಿದನು. ಮಾನ್ಯರೇ, ನೀವೆಲ್ಲರಿಗೂ ತಿಳಿದಂತೆ ಕೌರವರು ಪಾಂಡವರನ್ನು ಮೋಸದ ಜೂಜಾಟದಲ್ಲಿ ಸೋಲಿಸಿ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳುಹಿಸಿದರು. ಕೌರವರ ಕುತಂತ್ರಕ್ಕೆ ಬಲಿಯಾದರೂ ರಾಜನೀತಿಯಂತೆ ವಚನಕ್ಕೆ ಕಟ್ಟುಬಿದ್ದು ವನವಾಸ ಅಜ್ಞಾತವಾಸಗಳನ್ನು ಪಾಂಡವರು ಮುಗಿಸಿದ್ದಾರೆ. ಆದರೆ ಕೌರವರು ಪಾಂಡವರು ಅವಧಿಗೆ ಮೊದಲೇ ಪ್ರಕಟವಾಗಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅದನ್ನು ನಾವೆಲ್ಲರೂ ಸೇರಿ ಪ್ರತಿಭಟಿಸಬೇಕು. ಪಾಂಡವರಿಗೆ ಅವರ ಅರ್ಧ ರಾಜ್ಯ ಸಿಗುವಂತಾಗಬೇಕು. ಈ ಕಾರ್ಯವನ್ನು ಮಾಡುವ ಸಲುವಾಗಿ ಮೊದಲು ಒಬ್ಬ ರಾಯಭಾರಿಯನ್ನು ಹಸ್ತಿನಾಪುರಕ್ಕೆ ಕಳುಹಿಸುವುದು ಸರಿ ಎಂದು ನನ್ನ ಅಭಿಪ್ರಾಯವಾಗಿದೆ. ಮಹಾರಾಜ ಧೃತರಾಷ್ಟ್ರನು ಈ ಒಡಂಬಡಿಕೆಗೆ ಒಪ್ಪಿ ರಾಜ್ಯವನ್ನು ಹಿಂತಿರುಗಿಸಿದರೆ ಒಳ್ಳೆಯದಾಗುವುದು. ಅದಿಲ್ಲವಾದರೆ ಕೌರವರೊಡನೆ ಯುದ್ಧ ಮಾಡುವುದು ಅನಿವಾರ್ಯವಾಗುವುದು. ಅದಕ್ಕೆ ನೀವೆಲ್ಲರೂ ಪಾಂಡವರಿಗೆ ಸಂಪೂರ್ಣ ಸಹಾಯ ನೀಡುತ್ತೀರಿ ಎಂದು ನಂಬಿದ್ದೇನೆ ಎಂದನು. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಎಲ್ಲರೂ ಕರತಾಡನ ಮಾಡಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ದ್ರುಪದರಾಜನ ಪುರೋಹಿತರನ್ನು ರಾಯಭಾರಿಯನ್ನಾಗಿ ಧೃತರಾಷ್ಟ್ರನಲ್ಲಿಗೆ ಕಳುಹಿಸಲು ನಿರ್ಧರಿಸಲಾಯಿತು. ಶ್ರೀಕೃಷ್ಣ ಬಲರಾಮರು ಇತರ ಸಾಮಂತರು ಮೊದಲು ಈ ರಾಯಭಾರ ಮುಗಿಯಲಿ ಎಂದು ತಮ್ಮ ತಮ್ಮ ನಗರಗಳಿಗೆ ಹೊರಟು ಹೋದರು. ಧರ್ಮರಾಜನ ಅಪೇಕ್ಷೆಯಂತೆ ದ್ರುಪದನ ಪುರೋಹಿತರು ಹಸ್ತಿನಾವತಿಗೆ ಪ್ರಯಾಣ ಕೈಗೊಂಡರು. ಧೃತರಾಷ್ಟ್ರನಿಗೆ ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸಿ ತಮ್ಮ ರಾಜ್ಯವನ್ನು ಕೇಳುತ್ತಿದ್ದಾರೆಂದು ದ್ರುಪದನ ಪುರೋಹಿತರು ತಿಳಿಸಿದರು. ಧೃತರಾಷ್ಟ್ರನು, ನಾನು ಹಸ್ತಿನಾವತಿಯ ಹಿರಿಯರೊಂದಿಗೆ ಆಪ್ತರೊಂದಿಗೆ ಸಮಾಲೋಚನೆ ಮಾಡಿ ಸಂಜಯನ ಮೂಲಕ ಸಂದೇಶ ಕಳುಹಿಸುತ್ತೇನೆ ಎಂದು ಗೌರವಿಸಿ ದ್ರುಪದನ ಪುರೋಹಿತರನ್ನು ಬೀಳ್ಕೊಟ್ಟನು. ಪಾಂಡವರಲ್ಲಿಗೆ ಬಂದ ದ್ರುಪದರಾಜನ ಪುರೋಹಿತನು ಮಹಾರಾಜ ಧೃತರಾಷ್ಟ್ರನ ಅಭಿಪ್ರಾಯವನ್ನು ತಿಳಿಸಿ ಹೋದನು. ಪಾಂಡವರು ಸಂಜಯನ ಆಗಮನವನ್ನೇ ನಿರೀಕ್ಷಿಸತೊಡಗಿದರು. ಸಂಜಯನು ಧೃತರಾಷ್ಟ್ರನ ಆಪ್ತನಾಗಿದ್ದನು. ಕುರುಡನಾದ ಧೃತರಾಷ್ಟ್ರನಿಗೆ ಕಣ್ಣುಗಳಂತಿದ್ದನು. ಧೃತರಾಷ್ಟ್ರನು ಸಂಜಯನನ್ನು ಕರೆದು ಧರ್ಮರಾಜನಿಗೆ ಈ ಸಂದೇಶವನ್ನು ತಿಳಿಸು ಎಂದು ತನ್ನ ಅಭಿಪ್ರಾಯವನ್ನು ವಿವರಿಸಿದನು. ಕೌರವ ಪಾಂಡವರಲ್ಲಿ ಯುದ್ಧವಾಗುವುದು ನನಗೆ ಇಷ್ಟವಿಲ್ಲ. ಯುದ್ಧವಾದರೆ ಅಪಾರ ಪ್ರಾಣಹಾನಿಯಾಗುತ್ತದೆ, ರಾಜ್ಯದ ಸಂಪತ್ತು ನಾಶವಾಗುತ್ತದೆ, ಅಪಾರ ಸಾವು ನೋವುಗಳು ಸಂಭವಿಸುತ್ತದೆ. ಆದ್ದರಿಂದ ಪಾಂಡವರಾದ ನಿಮಗೆ ರಾಜ್ಯ ಬೇಕೆಂದರೆ ನನ್ನ ಮಗನಾದ ದುರ್ಯೋಧನನಿಂದ ಕೇಳಿ ಪಡೆಯಿರಿ. ದುರ್ಯೋಧನನು ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೂ ಪಾಂಡವರು ಯುದ್ಧ ಮಾಡಬಾರದು. ರಾಜ್ಯದಾಸೆಗಾಗಿ ದೊಡ್ಡಪ್ಪನ ಮಕ್ಕಳೊಂದಿಗೆ ಯುದ್ಧ ಮಾಡಿದವರೆಂದು ಪಾಂಡವರಿಗೆ ಕೆಟ್ಟ ಹೆಸರು ಬರುತ್ತದೆ. ಏನೇ ಆಗಲಿ ನಾನು ಯುದ್ಧವಾಗುವುದನ್ನು ಬಯಸುವುದಿಲ್ಲ. ಸಂಜಯನು ಧರ್ಮರಾಜನಿದ್ದಲ್ಲಿಗೆ ಬಂದು ಧೃತರಾಷ್ಟ್ರನ ಸಂದೇಶವನ್ನು ತಿಳಿಸಲು ಆಗಮಿಸಿದನು. ಧರ್ಮರಾಜನು ಅತ್ಯಂತ ಗೌರವದಿಂದ ಸಂಜಯನನ್ನು ಬರಮಾಡಿಕೊಂಡು ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕೌರವರು ಕ್ಷೇಮವಾಗಿರುವರೇ ಎಂದು ಕೇಳಿದನು. ಸಂಜಯನು ಎಲ್ಲರೂ ಕ್ಷೇಮದಿಂದಿರುವರೆಂದು ಧೃತರಾಷ್ಟ್ರನ ಸಂದೇಶವನ್ನು ತಿಳಿಸಿದನು. ಏನೇ ಆಗಲಿ ಕುರುಪಾಂಡವರಲ್ಲಿ ಯುದ್ಧ ಬೇಡವೆಂದು ಧೃತರಾಷ್ಟ್ರ ಬಯಸಿದ್ದಾನೆಂದನು. ಧೃತರಾಷ್ಟ್ರನ ಸಂದೇಶವನ್ನು ಕೇಳಿದ ಭೀಮಾರ್ಜುನ, ನಕುಲ ಸಹದೇವರು ಕಿಡಿಕಿಡಿಯಾದರು.
ಭೀಮಸೇನನು ಹಲ್ಲು ಕಡಿಯುತ್ತಾ, ಅಣ್ಣ ನೋಡಿದೆಯಾ? ಮಾತೆತ್ತಿದರೆ ದೊಡ್ಡಪ್ಪ ಎನ್ನುವವನಿಗೆ ಅವನ ಕಪಟತನ ಅರಿವಾಗಿರಲಿಲ್ಲ. ದೊಡ್ಡಪ್ಪನ ಬುದ್ಧಿ ಹೇಗಿದೆ ನೋಡು, ಈಗ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು. ಧರ್ಮರಾಜನು ಭೀಮನನ್ನು ಸಮಾಧಾನಪಡಿಸುತ್ತಾ, ಸಂಜಯ, ದೊಡ್ಡಪ್ಪ ರಾಜ್ಯ ನಮಗೆ ಸಿಗದಿದ್ದರೂ ನಾವು ಸುಮ್ಮನಿರಬೇಕೆಂದು ಹೇಳಿದ್ದಾನೆ. ದುಷ್ಟನಾದ ಮಗ ದುರ್ಯೋಧನನನ್ನು ನಿಯಂತ್ರಿಸಲಾರದೆ ನಮ್ಮನ್ನು ಶಾಂತಪಡಿಸ ಬಯಸಿದ್ದಾನೆ. ಈಗ ನಮಗೆ ನೀತಿಯನ್ನು ಹೇಳುತ್ತಿದ್ದಾನೆ. ಮೋಸದ ಜೂಜಾಟದಲ್ಲಿ ದ್ರೌಪದಿಯನ್ನು ಅವಮಾನಿಸಿದಾಗ ದೊಡ್ಡಪ್ಪನ ಬುದ್ಧಿಗೇನಾಗಿತ್ತು? ಅವನು ಮನಸ್ಸು ಮಾಡಿದ್ದರೆ ಕಲಹವನ್ನು ದೂರ ಮಾಡಬಹುದಿತ್ತು. ನಮಗೆ ಇಂದ್ರಪ್ರಸ್ಥ ರಾಜ್ಯವನ್ನು ಕೊಟ್ಟಂತೆ ಮಾಡಿ ಕಸಿದುಕೊಂಡನು. ಸಂಜಯ, ನನಗೆ ರಾಜ್ಯದ ಮೇಲೆ ಆಸೆಯಿಲ್ಲ, ಆದರೆ ನಾನು ಅನ್ಯಾಯಕ್ಕೆ ಒಳಗಾಗಲು ಸಿದ್ಧನಿಲ್ಲ. ಕೌರವರು ಎಷ್ಟೇ ಮೋಸ ಮಾಡಿದರೂ ಸಹಿಸಿಕೊಂಡಿದ್ದಾಯಿತು. ಕುರುಕುಲಕ್ಕೆ ಕಳಂಕ ತರಬಾರದೆಂದು ಸುಮ್ಮನಿದ್ದೆವು. ನಾವು ಹೇಡಿಗಳೆಂದು ಯಾರೂ ತಿಳಿಯಬಾರದು. ನಮ್ಮ ರಾಜ್ಯ ನಮಗೆ ಸಿಗಲೇಬೇಕು. ಕುರುಪಾಂಡವರು ತಮ್ಮ ತಮ್ಮ ರಾಜ್ಯವನ್ನು ಹಂಚಿಕೊಂಡು ಹೊಂದಿಕೊಂಡಿದ್ದರೆ ಮೂರನೆಯವರ ಚಿಂತೆಯಿಲ್ಲ. ನಾವು ಶಾಂತಿಯನ್ನು ಬಯಸುತ್ತೇವೆ, ಆದರೆ ರಾಜ್ಯವನ್ನು ಕೊಡದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎಂದು ಮಹಾರಾಜನಿಗೆ ತಿಳಿಸು ಎಂದು ಧರ್ಮರಾಜನು ಸಂಜಯನಿಗೆ ತಿಳಿಸಿದನು. ಉಳಿದವರೆಲ್ಲರೂ ಧರ್ಮರಾಜನ ಈ ನಿರ್ಣಯದಿಂದ ಸಂತೋಷವಾಯಿತು. ಸಂಜಯನು ಹಸ್ತಿನಾವತಿಗೆ ಬಂದು ಪಾಂಡವರು ಹೇಳಿದ ಸಂಗತಿಯನ್ನು ತಿಳಿಸಿದನು. ಆಗ ಧೃತರಾಷ್ಟ್ರನಿಗೆ ಬಹಳ ಹೆದರಿಕೆಯಾಯಿತು. ದುರ್ಯೋಧನನನ್ನು ಕರೆದು, ಮಗನೇ, ಸುಮ್ಮನೆ ಪಾಂಡವರೊಂದಿಗೆ ದ್ವೇಷ ಕಟ್ಟಿಕೊಳ್ಳಬೇಡ. ಪಾಂಡವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ದ್ಯೂತದ ಒಪ್ಪಂದವನ್ನು ಗೌರವಿಸು. ಎಲ್ಲರೂ ಸಂತೋಷವಾಗಿರಿ ಎಂದನು. ಆದರೆ ಪಾಂಡವರನ್ನು ಎದುರಿಸಲು ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಇರುವರು. ಅವರು ಒಮ್ಮೆ ರಾಜ್ಯವನ್ನು ಸೋತಿದ್ದಾರೆ. ಮತ್ತೆ ರಾಜ್ಯ ಬೇಕಾದರೆ ಯುದ್ಧ ಮಾಡಿಯೇ ಗೆಲ್ಲಲಿ ಎಂದು ಖಂಡಿತವಾಗಿ ನುಡಿದನು. ಶಾಂತಿ ಮಾರ್ಗದಿಂದ ಯಾವುದೇ ಪ್ರಯೋಜನವಾಗಲಿಲ್ಲವೆಂದು ಧೃತರಾಷ್ಟ್ರನಿಗೆ ದುಃಖವಾಯಿತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.